ನಿನ್ನೆಯಷ್ಟೇ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿಯನ್ನು ಮಂಡನೆ ಮಾಡಲಾಗಿತ್ತು. ಇವತ್ತು ಅದರ ಮುಂದುವರಿದ ಭಾಗ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು. ಯಾಕೆ ಈ ಜಾತಿ ಜನಗಣತಿ ಅಂತಕ್ಕಂಥದ್ದು 10 ವರ್ಷದಿಂದ ಕುಂಠಿತಾ ಸಾಗ್ತಾ ಇದೆ ಅನ್ನೋದಕ್ಕೆ ಇದೇ ಕಾರಣ. ಒಬ್ಬರು ಒಪ್ಪಿದ್ರೆ ಒಬ್ಬರು ಒಪ್ಪಲ್ಲ, ಇನ್ನೊಬ್ಬರು ಒಪ್ಪಿದ್ರೆ ಮತ್ತೊಬ್ಬರು ಒಪ್ಪಲ್ಲ. ಕೆಲವು ಸಮುದಾಯದವರು ಇದನ್ನು ಸಾರಾಸಗಟಾಗಿ ತಿರಸ್ಕರಿಸ್ತಾರೆ, ಕೆಲವರು ಮಾತ್ರ ಅಹಿಂದ ವರ್ಗದವರು ಮಾತ್ರ ಇದನ್ನು ಸ್ವಾಗತ ಮಾಡ್ತಾರೆ. ಈಗ ಮೀಸಲಾತಿಯನ್ನು ಜನಸಂಖ್ಯೆ ಆಧಾರದಲ್ಲಿ ಹೆಚ್ಚಳ ಮಾಡಿ ಅಂತ ಕೂತಿದ್ದಾರೆ. ಇದೇ ಸಮಸ್ಯೆ, ಇದೇ ಪ್ರಾಬ್ಲಮ್ ಪ್ರತಿ ಬಾರಿನೂ ಹೀಗೆ ಆಗ್ತಾ ಇರುತ್ತೆ. ಜಾತಿ ಜನಗಣತಿ ವರದಿ ಬಿಡುಗಡೆ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದದ್ದೇ ಇದಕ್ಕೋಸ್ಕರ. ನಮ್ಮ ರಾಜ್ಯದಲ್ಲಿ ಜನಸಂಖ್ಯೆಯಲ್ಲಿ ನಾವು ಜಾಸ್ತಿ ಇದ್ದೀವಿ, ನಮಗೆ ಹೆಚ್ಚು ಮೀಸಲಾತಿ ಕೊಡಿ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಜಾತಿ ಜನಗಣತಿ ವರದಿ ಮಂಡನೆ ಆಯ್ತಲ್ಲ, ಅದರಿಂದ ಶುರುವಾಗುತ್ತೆ ನೋಡಿ. ಇನ್ನು ಮುಂದಕ್ಕೆ ಒಬ್ಬೊಬ್ಬರು ಪ್ರತಿಯೊಬ್ಬರು ಒಂದೊಂದು ವಿಚಾರ ಶುರು ಮಾಡ್ತಾರೆ. ಆ್ಯಕ್ಚುಲಿ 17ನೇ ತಾರೀಕು ಕರೆದಿರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲರೂ ಇದನ್ನು ಅಧ್ಯಯನ ಮಾಡ್ಕೊಂಡು ಬರಬೇಕು, ಆಮೇಲೆ ಅದರ ಸಾಧಕ ಬಾಧಕ ಚರ್ಚೆ ಆಗಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಇದು ವರದಿ ಮಂಡನೆಯಾದ ನಂತರ ಇವತ್ತು ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸು. ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು, ಯಾಕೆಂದರೆ ಜನಸಂಖ್ಯೆ ಜಾಸ್ತಿ ಇದೆ, ನಮಗೆ ಸಾಕಾಗ್ತಾ ಇಲ್ಲ. ನೀವು ಕೊಡ್ತಾ ಇರೋ 5% 4% ರಿಸರ್ವೇಷನ್ ಜಾಸ್ತಿ ಮಾಡಬೇಕು ನಮಗೆ ಅಂತ ಕೂತಿದ್ದಾರೆ. ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಜಾಸ್ತಿ ಮಾಡಿಕೊಡಿ. ಮೀಸಲಾತಿ ಹೆಚ್ಚಳಕ್ಕೆ ಇವತ್ತು ಶಿಫಾರಸು ಆಗಿರ್ತಕ್ಕಂಥ ವಿಚಾರ ಹಿಂದುಳಿದ ವರ್ಗಗಳ ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸು. ಇವಾಗ ಯಾರು ಅಂದರೆ ಹಿಂದುಳಿದ ವರ್ಗಗಳ ಜನಸಂಖ್ಯೆ ಜಾಸ್ತಿ ಇದೆ, ನಮ್ಮ ಜನಸಂಖ್ಯೆಗೆ ನೀವು ಕೊಡ್ತಾ ಇರ್ತಕ್ಕಂಥ ಮೀಸಲಾತಿ ಸಾಕಾಗ್ತಾ ಇಲ್ಲ, ಹಾಗಾಗಿ ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸನ್ನು ಮಾಡಿರ್ತಕ್ಕಂಥ ವಿಚಾರ. ಜನಸಂಖ್ಯೆ ಆಧಾರದಲ್ಲಿ ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸು. ಈಗ ಉದಾಹರಣೆಗೆ ಮುಸ್ಲಿಂ ಸಮುದಾಯ 74 ಲಕ್ಷ 84 ಲಕ್ಷ 80 ಲಕ್ಷ ಇದೆ ಅಂತಂದರೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಬೇಕ್ರಿ ಅಂತ ಕೇಳ್ತಾರೆ, ಎಲ್ಲ ಸಮುದಾಯದವರು ಕೇಳ್ತಾರೆ. ಸೊ ಹಾಗಾಗಿ OBC ಮೀಸಲಾತಿಯನ್ನು 51% ಹೆಚ್ಚಳಕ್ಕೆ ಶಿಫಾರಸ್ಸಾಗಿದೆ, ಸಲಹೆಯನ್ನು ಕೊಟ್ಟಿದ್ದಾರೆ. 51% ಮಾಡಿ ಅಂತಂದ್ಬಿಟ್ಟು. ಮುಸ್ಲಿಂ ಮೀಸಲಾತಿ 8% ಹೆಚ್ಚಿಸೋದಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ, ಜನಸಂಖ್ಯೆ ಆ್ಯಕ್ಚುಯಲ್ ಜನಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ಗೊತ್ತಾಗ್ಬಿಟ್ರೆ ಆಟ ಆಡ್ಬಿಡ್ತಾರೆ ಎಲ್ಲರೂ ಕೂಡ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಸಮುದಾಯಕ್ಕೆ ಜಾಸ್ತಿ ಮೀಸಲಾತಿ ಕೊಡ್ತಾ ಇಲ್ಲ, ಇದೆಲ್ಲವೂ ಕೂಡ ಶುರುವಾಗುತ್ತೆ ಇನ್ಮೇಲೆ ಪ್ರತಿಯೊಂದು ಕೂಡ. ಜಯಪ್ರಕಾಶ್ ಹೆಗಡೆ ಆಯೋಗದಿಂದ ಶಿಫಾರಸ್ಸಾಗಿರ್ತಕ್ಕಂಥದ್ದು ಇದು. ಅದಕ್ಕೆ ಇದಕ್ಕೊಂದು ಸಬ್ ಕಮಿಟಿ ಮಾಡಬೇಕು, ಸಬ್ ಕಮಿಟಿನಲ್ಲಿ ಇವೆಲ್ಲ ಚರ್ಚೆಗಳಾಗಬೇಕು. ಮೀಸಲಾತಿಗೆ ಒಂದು ಬಾರ್ಡ್ರ್ ಇದೆಯಲ್ಲ, ಅದನ್ನು ದಾಟೋ ಹಾಗಿಲ್ಲ. ಏನು ಮಾಡಬೇಕು? SC ST ಮೀಸಲಾತಿ ಯಥಾಸ್ಥಿತಿಯಲ್ಲಿರಬೇಕಂತೆ. ಅಲ್ಪಸಂಖ್ಯಾತರದ್ದು 8% ಜಾಸ್ತಿ ಆಗಬೇಕು ಅಂತಾರೆ, ಮತ್ತು ದಲಿತ ಸಮುದಾಯದವ್ರದ್ದು SC ST ಜಾಸ್ತಿ ಆಗಬೇಕು ಅಂತಾರೆ. ಹೇಗೆ ಇದು? ಎಲ್ರಿಗೂ ಈ ಥರ ಕೊಡ್ತಾ ಹೋದರೆ ರಿಸರ್ವೇಷನ್ನೇ ಆಗೋಗುತ್ತೆ 75-80%. ಉಳಿದದ್ದು ಏನು ಮಾಡಬೇಕು ಅಂತಕ್ಕಂಥದ್ದು ಪ್ರಶ್ನೆ. ಇದನ್ನು ಸರ್ಕಾರ ಒಪ್ಪುತ್ತಾ? ಹಾಗಾದರೆ ಮಂತ್ರಿಗಳ ನಿಲುವೇನು ಈ ವಿಚಾರದಲ್ಲಿ? ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. OBC ಮೀಸಲಾತಿ 51% ಹೆಚ್ಚಳಕ್ಕೆ ಶಿಫಾರಸು. ಮುಸ್ಲಿಂ ಮೀಸಲಾತಿ 8% ಹೆಚ್ಚಿಸಲು ಸಲಹೆ. ನಿನ್ನೆಯಷ್ಟೇ ಜಾತಿ ಗಣತಿ ವರದಿ ಕ್ಯಾಬಿನೆಟ್ನಲ್ಲಿ ಮಂಡನೆಯಾಗಿದೆ. ಆದರೆ ಯಾವ ಜಾತಿ ಎಷ್ಟು, ವರದಿಯಲ್ಲಿ ಏನಿದೆ ಅನ್ನೋದನ್ನ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಏಪ್ರಿಲ್ 17ರ ಕ್ಯಾಬಿನೆಟ್ನಲ್ಲಿ ವರದಿ ಅಂಗೀಕಾರದ ಬಳಿಕ ಅಧಿಕೃತ ದತ್ತಾಂಶ ರಿಲೀಸ್ ಆಗುವ ಸಾಧ್ಯತೆ ಇದೆ. ಆದರೆ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಕೆಲ ಶಿಫಾರಸುಗಳು ಗೊತ್ತಾಗಿವೆ. ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನ 51% ಹೆಚ್ಚಳಕ್ಕೆ ಆಯೋಗ ಶಿಫಾರಸು ಮಾಡಿದೆ. ಯಾರ್ಯಾರಿಗೆ ಎಷ್ಟೆಷ್ಟು ಶಿಫಾರಸು ಮಾಡಲಾಗಿದೆ ಅನ್ನೋದನ್ನ ನೋಡೋಣ. ಶಿಫಾರಸಿನಲ್ಲಿರೋ ಮೀಸಲಾತಿ ಪ್ರಮಾಣ: A1 ಮೀಸಲಾತಿ 6%, ಜನಸಂಖ್ಯೆ 35 ಲಕ್ಷ. 1B ಮೀಸಲಾತಿ 12%, ಜನಸಂಖ್ಯೆ 73.94 ಲಕ್ಷ. 2A ಮೀಸಲಾತಿ 10%, ಜನಸಂಖ್ಯೆ 77.78 ಲಕ್ಷ. 2B ಮೀಸಲಾತಿ 8%, ಜನಸಂಖ್ಯೆ 75.27 ಲಕ್ಷ. 3A ಮೀಸಲಾತಿ 7%, ಜನಸಂಖ್ಯೆ 72 ಲಕ್ಷ. 3B ಮೀಸಲಾತಿ 8%, ಜನಸಂಖ್ಯೆ 81 ಲಕ್ಷ. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗಿದೆ, ಆದರೆ ಇನ್ನೂ ಕೂಡ ಅಂಗೀಕಾರ ಆಗಿಲ್ಲ, ಯಾವುದೇ ರೀತಿಯ ತೀರ್ಮಾನ ತೆಗೆದುಕೊಂಡಿಲ್ಲ. ಜೊತೆಗೆ ದತ್ತಾಂಶದಲ್ಲಿರ್ತಕ್ಕಂಥ ವಿವರಗಳು ಏನು ಅನ್ನೋದು ಕೂಡ ಸರ್ಕಾರ ಬಹಿರಂಗಪಡಿಸಿಲ್ಲ. ಗುರುವಾರ ವಿಶೇಷ ಕ್ಯಾಬಿನೆಟ್ ಇದೆ, 17ನೇ ತಾರೀಕು. ಅವತ್ತು ಆ ಒಂದು ವರದಿಯನ್ನು ಅಂಗೀಕಾರ ಮಾಡಿ ಆ ಒಂದು ಡೇಟಾವನ್ನು ಸಾರ್ವಜನಿಕ ಇದಕ್ಕೆ ಬಿಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಲಾಗ್ತದೆ. ಆದರೂ ಕೂಡ ಜಯಪ್ರಕಾಶ್ ಹೆಗಡೆ ಅವರ ಆಯೋಗ ಕೊಟ್ಟಿರ್ತಕ್ಕಂಥ ವರದಿಯ ಕೆಲ ಶಿಫಾರಸುಗಳು ಕೂಡ ಒಂದು ರೀತಿಯಲ್ಲಿ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಆ ಶಿಫಾರಸುಗಳ ಪ್ರಕಾರ ಎಲ್ಲ ಒಂದು ಕಡೆ ಹಿಂದುಳಿದ ವರ್ಗದ ಮೀಸಲಾತಿ 51%ಗೆ ಏರಿಕೆ ಮಾಡಬೇಕು ಅಂತ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಇದೊಂದು ದೊಡ್ಡ ಮಟ್ಟದ ಸವಾಲಿನ ಕೆಲಸ ಅಂತಲೇ ಹೇಳ್ಬೋದಾಗಿದೆ.
ಯಾಕೆಂದರೆ ಮೀಸಲಾತಿ ಪ್ರಮಾಣ 50% ಒಳಗಡೆ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹೀಗಿದ್ದರೂ ಕೂಡ ಈಗಾಗಲೇ ರಾಜ್ಯದಲ್ಲಿ 50%ರಷ್ಟು ಮೀಸಲಾತಿ ಇದೆ. ಹಾಗಾಗಿ ಇದನ್ನು ಎಲ್ಲ ಒಂದು ಕಡೆ 51%ಗೆ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಹೆಚ್ಚಿಸಿ ಬೇರೆ ಒಂದು ಮೀಸಲಾತಿಯನ್ನು ಕೂಡ ಒಂದು ರೀತಿಯಲ್ಲಿ ಹೆಚ್ಚಳ ಮಾಡದೆ ಯಥಾಸ್ಥಿತಿ ಕಾಯ್ದುಕೊಂಡಂಥ ಸಂದರ್ಭದಲ್ಲಿ ಅದು 83% ಅಥವಾ 85%ಗೆ ಹೋಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು ಜಯಪ್ರಕಾಶ್ ಹೆಗ್ಡೆ ಅವರ ವರದಿಯ ಶಿಫಾರಸುಗಳು. ಇದಕ್ಕೆ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಕಾದು ನೋಡಬೇಕಾಗಿದೆ. ಎಸ್ಸಿ ಎಸ್ಟಿ ಮೀಸಲಾತಿ ಯಥಾಸ್ಥಿತಿ. ಎಸ್ಸಿಗೆ 17.15%, ಎಸ್ಟಿಗೆ 6.95% ಮೀಸಲಾತಿ. ಇನ್ನು ಒಬಿಸಿಗೆ ಮೀಸಲಾತಿ ಹೆಚ್ಚಳಕ್ಕೆ ಸಲಹೆ ಮಾಡಿದ್ರೂ ಕೂಡ ಎಸ್ಸಿ ಎಸ್ಟಿಗೆ ಈಗಿರುವ ಮೀಸಲಾತಿಯ ಪ್ರಮಾಣವನ್ನೇ ಮುಂದುವರಿಸಲು ಸಲಹೆ ಮಾಡಲಾಗಿದೆ. ಎಸ್ಸಿ ಎಸ್ಟಿಗೆ ಎಷ್ಟೆಷ್ಟು ಮೀಸಲಾತಿ ಇದೆ ಅಂತ ನೋಡೋಣ. ಎಸ್ಸಿ ಮೀಸಲಾತಿ ಯಥಾಸ್ಥಿತಿ. ಪರಿಶಿಷ್ಟ ಜಾತಿ ಮೀಸಲಾತಿ 17.15%, ಜನಸಂಖ್ಯೆ 1.08 ಕೋಟಿ. ಎಸ್ಟಿ ಮೀಸಲಾತಿ ಯಥಾಸ್ಥಿತಿ. ಪರಿಶಿಷ್ಟ ಪಂಗಡ ಮೀಸಲಾತಿ 6.95%, ಜನಸಂಖ್ಯೆ 42 ಲಕ್ಷ. ಈಗಾಗಲೇ ರಾಜ್ಯದಲ್ಲಿ ಎಸ್ಸಿ ಮೀಸಲಾತಿ ಏನಿದೆ ಅದು 17% ದಾಟಿದೆ. ಜೊತೆಗೆ ಎಸ್ಟಿ ಮೀಸಲಾತಿ ಕೂಡ 6.95% ಮೀಸಲಾತಿ ಇರತಕ್ಕಂಥದ್ದು. ಹಾಗಾಗಿ ಇದನ್ನು ಯಥಾಸ್ಥಿತಿಯಲ್ಲಿ ಕಾಪಾಡ್ಕೋಬೇಕು ಅಂತ ಜಯಪ್ರಕಾಶ್ ಹೆಗ್ಡೆ ಅವರ ವರದಿ ಹೇಳಿದೆ ಮತ್ತು ಅವ್ರ ಶಿಫಾರಸ್ನಲ್ಲಿ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಹಿಂದುಳಿದ ವರ್ಗದ ಮೀಸಲಾತಿಯನ್ನು 32ರಿಂದ 51%ಗೆ ಏರಿಕೆ ಮಾಡಬೇಕು ಅಂತಲೂ ಕೂಡ ಆ ಒಂದು ಶಿಫಾರಸ್ನಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಹಿಂದುಳಿದ ವರ್ಗದಲ್ಲಿ ಇಲ್ಲಿ ತನಕ 5 ವರ್ಗ ಮಾತ್ರ ಇರ್ತಿತ್ತು. ಆದರೆ ಈಗ ಒಂದು ವರ್ಗವನ್ನು ಸೃಷ್ಟಿ ಮಾಡಿ ಅದನ್ನು 6 ವರ್ಗಗಳನ್ನಾಗಿ ವಿಂಗಡಣೆ ಮಾಡೋದಕ್ಕೂ ಕೂಡ ಶಿಫಾರಸನ್ನು ಮಾಡಿದೆ. ಅಂದರೆ ಎಲ್ಲ ಒಂದು ಕಡೆ A1A ಜೊತೆಗೆ 1B ಅಂತ ವರ್ಗೀಕರಣವನ್ನು ಮಾಡಿ 1Bಯನ್ನು ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ. 2A ಕೂಡ ಇರುತ್ತೆ. ಹಾಗಾಗಿ ಈ ಒಂದು ಹೆಚ್ಚುವರಿ ವರ್ಗದಲ್ಲಿರ್ತಕ್ಕಂಥ ಒಂದು ಮೀಸಲಾತಿ ಪ್ರಮಾಣವನ್ನು ಕೂಡ ಒಂದು ರೀತಿಯಲ್ಲಿ ಅಲ್ಲಿಗೆ ಕೊಡಬೇಕು, ಅಂದರೆ 2Aನಿಂದ ಶಿಫ್ಟ್ ಮಾಡಬೇಕು ಅಂತಲೂ ಕೂಡ ಆ ಶಿಫಾರಸ್ನಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾದರೆ ಜಯಪ್ರಕಾಶ್ ಹೆಗ್ಡೆ ಅವರ ವರದಿಯ ಶಿಫಾರಸನ್ನು ರಾಜ್ಯ ಸರ್ಕಾರ ಜಾರಿಗೆ ತರೋಕ್ಕಾಗುತ್ತಾ? ಜೊತೆಗೆ ಸಂವಿಧಾನದ 9ನೇ ಪರಿಚ್ಛೇದನೂ ಕೂಡ ತಿದ್ದುಪಡಿ ತರಬೇಕಾಗತ್ತೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ. ಇದಕ್ಕೆ ರಾಜ್ಯ ಸರ್ಕಾರದ ನಿರ್ಣಯವನ್ನು ಕಳಿಸ್ಕೊಡ್ತಾರಾ? ಮತ್ತು ಈ ವರದಿಯಲ್ಲಿರ್ತಕ್ಕಂಥ ಅಂಶಗಳನ್ನೆಲ್ಲ ಕ್ಯಾಬಿನೆಟ್ನ ಉಪಸಮಿತಿಗೆ ಅಧ್ಯಯನಕ್ಕೆ ಏನಾದ್ರು ಕಳಿಸ್ಕೊಡ್ತಾರಾ? ಎಲ್ಲದಕ್ಕೂ ಕೂಡ ಗುರುವಾರ ಒಂದು ರೀತಿಯಲ್ಲಿ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರತಕ್ಕಂಥದ್ದು. ಜಯಪ್ರಕಾಶ್ ಹೆಗ್ಡೆ ಆಯೋಗದ ಶಿಫಾರಸಿನಂತೆ ಒಟ್ಟಾರೆ ಮೀಸಲಾತಿ ಪ್ರಮಾಣ 85% ತಲುಪಲಿದ್ದು ಸಾಮಾನ್ಯ ವರ್ಗಕ್ಕೆ 15% ಮೀಸಲಾತಿ ದೊರಕಲಿದೆ. ಆದರೆ ಮೀಸಲಾತಿ ಪ್ರಮಾಣ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರದ ತೀರ್ಮಾನ ಕುತೂಹಲ ಮೂಡಿಸಿದೆ. ಈ ನಡುವೆ ಬಿಕೆ ಹರಿಪ್ರಸಾದ್ ಮಾತನಾಡಿ ರಾಹುಲ್ ಗಾಂಧಿ ಅವರು 75% ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಪ್ರಮಾಣ ಏರಿಕೆ ಆಗಬೇಕು ಎಂಬುದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಇದೆ ಅಂತ ಹೇಳಿದರು. ಮೀಸಲಾತಿಯನ್ನ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ನೋಡಿ, ಕಾಂಗ್ರೆಸ್ ಪಕ್ಷದ ಭರವಸೆ ಇದು ಕೇವಲ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಭರವಸೆ ಇಲ್ಲ. ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಭರವಸೆ ಕೊಟ್ಟಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದ ತೀರ್ಮಾನ, ಇದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲಿದೆ. ಆ ವರದಿಯನ್ನು ಬಹಿರಂಗಪಡಿಸಬೇಕು ಅಂತೇಳಿ ನಾವು ಮೊದಲಿಂದನೂ ಸಹ ಒತ್ತಾಯ ಮಾಡ್ತಾ ಇದ್ವಿ. ಈಗ ಮಂತ್ರಿಮಂಡಲದಲ್ಲಿ ಅವರು ನಿನ್ನೆ ನಡೆದಂಥ ಸಭೆಯಲ್ಲಿ ಅದನ್ನು ಮಂಡನೆ ಮಾಡಿದ್ದಾರೆ. ಮುಂದೆ 17ನೇ ತಾರೀಕು ಏನಾಗುತ್ತೆ ನೋಡೋಣ. ಜಾತಿ ಗಣತಿ ಮಾಡಿರ್ತಕ್ಕಂಥದ್ದು ಅಂದರೆ ಸಾಮಾಜಿಕ ಶೈಕ್ಷಣಿಕ ಒಂದು ವಿಷಯದ ಆಧಾರದ ಮೇಲೆ ರಾಜ್ಯದ ಒಂದು ಸ್ಥಿತಿಗತಿ ಏನು ಅಂಥೇಳಿ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅದು ಮಾಡಿರುವಂಥದ್ದು. ಅದು 10 ವರ್ಷ ಆಗಿದ್ದರೂ ಕೂಡ ಅದು ಪ್ರಸ್ತುತತೆ ಇದೆ. ಇವತ್ತು ಅಂತಿಮವಾಗಿ ಜನರಿಗೆ ಸಾಮಾಜಿಕ ನ್ಯಾಯ ಕೊಡಿಸ್ಬೇಕಾದ್ರೆ ಅಂಕಿ ಅಂಶಗಳ ಮೇಲೆ ವೈಜ್ಞಾನಿಕವಾಗಿ ನಾವು ಅವ್ರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು. ಯಾರೋ ಇಷ್ಟಾನುಸಾರ ವೈಯಕ್ತಿಕವಾದಂಥ ಒಂದು ಆಸಕ್ತಿಗಳ ಮೇಲೆ ಆಗಬಾರ್ದು. ಅದಕ್ಕೋಸ್ಕರನೇ ಈ ಒಂದು ಲೆಕ್ಕ ನಮ್ಗೆ ಬೇಕಾಗಿದೆ. ಕ್ಯಾಬಿನೆಟ್ಟಲ್ಲಿ ಮಂಡನೆ ಆಗಿದೆ. ಅದರ ಏನಿದೆ ಮಾಹಿತಿ ಅಂತಕ್ಕಂಥದ್ದು ನಿನ್ನೆಯಿಂದ ಈಚೆಗೆ ಜನಗಳ ಕೈನಲ್ಲಿ ಅಧಿಕೃತವಾಗಿ ಬರ್ತಕ್ಕಂಥದ್ದು ಎಲ್ಲನೂ ಕೂಡ ಕ್ರೋಢೀಕರಿಸಿ 17ನೇ ತಾರೀಕು 4 ಗಂಟೆಗೆ ಇದೇ ವಿಚಾರಕ್ಕೆ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಲಿಕ್ಕೆ ನಿಗದಿ ಮಾಡಿದ್ದಾರೆ. ಸಂಪುಟ ಸಭೆಯಲ್ಲಿ ಅಥವಾ ನಮ್ಮ ಸಚಿವ ಸಂಪುಟದಲ್ಲಿ ಯಾವುದೇ ರೀತಿಯ ಭಿನ್ನರಾಗ ಇಲ್ಲ. 10 ವರ್ಷಗಳ ಹಿಂದಿನ ಜಾತಿ ಗಣತಿ ಬೇಕಾ? ರಾಜ್ಯ ಸರ್ವನಾಶಕ್ಕೆ ಸಿದ್ದು ಯತ್ನ ಎಚ್ಡಿಕೆ. ಇನ್ನು ಜಾತಿ ಗಣತಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದು 10 ವರ್ಷಗಳ ಹಿಂದಿನ ವರದಿಯಾಗಿದೆ. 10 ವರ್ಷಗಳಲ್ಲಿ ಏನೇನೋ ಆಗಿದೆ. ಹೊಸ ಗಣತಿ ಮಾಡಬೇಕೆಂಬುದು ಕುಮಾರಸ್ವಾಮಿಯ ಸಲಹೆ ಕೊಟ್ಟಿದ್ದಾರೆ. ರಾಜ್ಯವನ್ನ ಸರ್ವನಾಶ ಮಾಡಲು ಸಿದ್ದರಾಮಯ್ಯ ಹೊರಟಿದ್ದಾರೆ ಅಂತ ಎಚ್ಡಿಕೆ ದೂರಿದ್ದಾರೆ. ಜಾತಿ ಗಣತಿಗೆ ಅರ್ಥವೇ ಇಲ್ಲ. 10 ವರ್ಷ ಆಗಿದೆ. ಕಾಂತರಾಜು ವರದಿ ಸಿದ್ಧ ಮಾಡಿ ಅವರಿಗೆ ಕೊಟ್ಟು ಇದೆಲ್ಲ ಹೊಸದಾಗಿ ಮತ್ತೆ ಇವತ್ತು ಹೊಸದಾಗಿ ವರದಿಯನ್ನು ಕೊಡಬೇಕಾಗ್ತದೆ. ಕಳೆದ 10 ವರ್ಷದಲ್ಲಿ ಭಾಳ ಡೆವಲಪ್ಮೆಂಟ್ ಆಗಿದೆ.
ಇಲ್ಲಿ ಕೇವಲ ಜಾತಿ ಮಧ್ಯೆ ಸಂಘರ್ಷ ಉಂಟು ಮಾಡಲಿಕ್ಕೆ ಸಿದ್ದರಾಮಯ್ಯವರು ಇವತ್ತು ಈ ರಾಜ್ಯವನ್ನ ಸರ್ವನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಜಾತಿ ಹೆಸರಿನಲ್ಲಿ. ಒಟ್ನಲ್ಲಿ ಮುಂದಿನ ಗುರುವಾರ ಜಾತಿ ಗಣತಿ ಕ್ಲೈಮ್ಯಾಕ್ಸ್ ಇದ್ದು ಸಿಎಂ ಸಿದ್ದರಾಮಯ್ಯ ಸರ್ಕಾರ ವರದಿ ಅಂಗೀಕಾರದ ಬಳಿಕ ಜಾರಿ ಬಗ್ಗೆ ಏನ್ ಘೋಷಣೆ ಮಾಡುತ್ತೆ ಎಂಬ ಕುತೂಹಲವಿದ್ದು ಮೀಸಲಾತಿ ಹೆಚ್ಚಳದ ವಿಚಾರದ ಅಧ್ಯಯನಕ್ಕೆ ಮುಂದಾಗುತ್ತಾ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.